ನಿನ್ನೆಯಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭ. ಮೊದಲ ಪರೀಕ್ಷೆಗೆ ಕೇವಲ 96.75% ವಿದ್ಯಾರ್ಥಿಗಳು ಮಾತ್ರ ಹಾಜರು. ರಾಜ್ಯಾದ್ಯಂತ 17,184 ವಿದ್ಯಾರ್ಥಿಗಳು ಗೈರು. ಅಮೆರಿಕಗೆ ಯುಕ್ರೇನ್ ಸೆಡ್ಡು. ಬ್ರಿಟನ್ನಿಂದ 2.26 ಶತಕೋಟಿ ಪೌಂಡ್ ಸಾಲ ಪಡೆಯಲು ಝೆಲೆನ್ಸ್ಕಿ ಒಪ್ಪಂದ. 2023 ಅಕ್ಟೋಬರ್ 1ರ ನಂತರ ಜನಿಸಿದವರು ಪಾಸ್ಪೋರ್ಟ್ ಪಡೆಯಲು ಜನ್ಮ ದಿನಾಂಕಕ್ಕೆ ಜನ್ಮ ಪ್ರಮಾಣ ಪತ್ರವೇ ಪುರಾವೆ. ಕೇಂದ್ರ ಸರ್ಕಾರ. ಮುಂದುವರಿದ ಮಹಾರಾಷ್ಟ್ರ ಕರ್ನಾಟಕ ಬಸ್ ಸಂಘರ್ಷ. ಕಲಬುರಗಿಯಲ್ಲಿ ಮಹಾರಾಷ್ಟ್ರದ ಬಸ್ ತಡೆದು ನಾಮಫಲಕಕ್ಕೆ ಮಸಿ ಬಳಿದ ಕನ್ನಡ ಪರ ಹೋರಾಟಗಾರರು. ಮಾರ್ಚ್ 22ಕ್ಕೆ ವಾಟಾಳ್ ನಾಗರಾಜ್ ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಕರವೇ ಬೆಂಬಲವಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಟಿ.ಎ. ನಾರಾಯಣಗೌಡ.